ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RCB ಮತ್ತು CSK ಎರಡು ಟೀಮ್ಸ್ ಗಳಿಗೂ ಕೂಡ ಒಟ್ಟಿಗೆನೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮ RCB ತಂಡಕ್ಕೆ ಬಂದಿರುವಂತಹ ಒಂದು ಬ್ಯಾಡ್ ನ್ಯೂಸ್ ಅನ್ನ ಕೇಳ್ತು ಅಂತಂದ್ರೆ ಎಲ್ಲಾ RCB ತಂಡದ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಬೇಜಾರನ್ನ ಮಾಡ್ಕೊತಾರೆ. ಯಾಕಂದ್ರೆ ನಮ್ಮ RCB ತಂಡವನ್ನ ಬ್ಯಾಕ್ ಟು ಬ್ಯಾಕ್ 2 ಸಾರಿ ಚಾಂಪಿಯನ್ ಆಗಿ ಮಾಡಿಕೊಟ್ಟಂತ ಹ್ಯಾಂಡಿ ಫ್ಲವರ್ ನಮ್ಮ RCB ತಂಡದ ಹೆಡ್ ಕೋಚ್ ಅವರು IPL 2027 ನಲ್ಲಿ ನಮ್ಮ RCB ತಂಡದ ಹೆಡ್ ಕೋಚ್ ವೃತ್ತಿಯಿಂದ ಹೊರಗಡೆ ಹೋಗ್ಬೇಕು ಅಂತ ನಿರ್ಧಾರವನ್ನ ತಗೋತಾ ಇದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನು, ಹ್ಯಾಂಡಿ ಫ್ಲವರ್ ಅವರು ನಮ್ಮ RCB ತಂಡವನ್ನ ಬಿಡೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾಯ್ತು ಅಂತಂದ್ರೆ ಹ್ಯಾಂಡಿ ಫ್ಲವರ್ ಅವರು IPL 2024 ಅಲ್ಲಿ ನಮ್ಮ RCB ತಂಡದ ಹೆಡ್ ಕೋಚ್ ಆಗಿ ಬರ್ತಾರೆ. ಅದಕ್ಕಿಂತ ಮುಂಚೆ ಸಂಜಯ್ ಬಂಗಾರ್ ಮತ್ತು ಮೈಕ್ ಎಹ್ಸಾನ್ ಈ ಇಬ್ರು ಸೇರ್ಕೊಂಡು ನಮ್ಮ RCB ತಂಡವನ್ನ ಒಂದು ಕಳಪೆ ಟೀಮ್ ಆಗಿ ಕಟ್ಟಿರ್ತಾರೆ. ಆ ಒಂದು ಟೀಮ್ ಅನ್ನ ಇಟ್ಕೊಂಡು IPL 2024 ನ ಮಿನಿ ಆಕ್ಷನ್ ಗೆ ಹ್ಯಾಂಡಿ ಫ್ಲವರ್ ಅವರು ಬರ್ತಾರೆ. ಆ ಒಂದು ವರ್ಷ ಇವರು ಅಷ್ಟೊಂದು ಚೇಂಜಸ್ ಗಳನ್ನ ಟೀಮ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಮಿನಿ ಆಕ್ಷನ್ ಆಗಿರೋದ್ರಿಂದ ಇದ್ದಂತ ಒಂದು ಟೀಮ್ ಅಲ್ಲೇ ಒಳ್ಳೆ ಪ್ರದರ್ಶನವನ್ನ ಕೊಡೋದಕ್ಕೆ ಹ್ಯಾಂಡಿ ಫ್ಲವರ್ ಅವರು ನೋಡ್ತಾ ಇರ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ IPL 2024 ಅಲ್ಲಿ ನಮ್ಮ RCB ತಂಡ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನವನ್ನ ಕೊಡೋದಕ್ಕೆ ಆಗಲ್ಲ. ಸ್ಟಾರ್ಟಿಂಗ್ 6 ಮ್ಯಾಚ್ ಅಲ್ಲಿ ಕೇವಲ ಒಂದು ಮ್ಯಾಚ್ ಅನ್ನ ಮಾತ್ರ ನಮ್ಮ RCB ತಂಡ ಗೆದ್ದಿರುತ್ತೆ. ನೆಕ್ಸ್ಟ್ ನಮ್ಮ RCB ತಂಡ ನಿರ್ಮಿಸಿದ್ದು ಒಂದು ದೊಡ್ಡ ಇತಿಹಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೆಕ್ಸ್ಟ್ 6 ಮ್ಯಾಚ್ ಗಳಲ್ಲಿ ನಾವು 6ಕ್ಕೆ 6 ಪಂದ್ಯಗಳನ್ನು ಕೂಡ ಗೆಲ್ಲಬೇಕಾಗುತ್ತೆ. ಕೇವಲ 1% ಮಾತ್ರ ನಾವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ RCB ತಂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗಳನ್ನ ಗೆದ್ಕೊಂಡು ಆ ವರ್ಷ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾರೆ. ಇದು ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತೀವಿ, ಬಟ್ ಮುಂದೆ ಹೋಗೋದಕ್ಕಾಗಲ್ಲ. ನಮ್ಮ RCB ತಂಡ ಪ್ಲೇ ಆಫ್ ಮ್ಯಾಚ್ ಗಳಲ್ಲಿ ಸೋಲನ್ನ ಅನುಭವಿಸಿ ವಾಪಸ್ ಬರ್ತಾರೆ. ಅದಾದ್ಮೇಲೆ IPL 2025 ನ ಒಂದು ಮೆಗಾ ಆಕ್ಷನ್ ಗೆ ನಮ್ಮ ಹ್ಯಾಂಡಿ ಫ್ಲವರ್ ಅವರು ಬರ್ತಾರೆ. ಹ್ಯಾಂಡಿ ಫ್ಲವರ್ ಅವ್ರನ್ನ ಆ ವರ್ಷ ನಮ್ಮ RCB ತಂಡದ ಫ್ಯಾನ್ಸ್ ಗಳೇ ಟ್ರೋಲ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದಂತ ಪ್ಲೇಯರ್ಸ್ ಗಳನ್ನ ಹ್ಯಾಂಡಿ ಫ್ಲವರ್ ಅವರು ಆ ಒಂದು ಮೆಗಾ ಆಕ್ಷನ್ ಅಲ್ಲಿ ತಗೊಳ್ತಾ ಇಲ್ಲ ಅನ್ನುವಂತ ಕಾರಣಕ್ಕೆ ನಮ್ಮ RCB ತಂಡದ ಫ್ಯಾನ್ಸ್ ಗಳೇ ನಮ್ಮ RCB ತಂಡವನ್ನ ಟ್ರೋಲ್ ಮಾಡ್ತಾರೆ. ಆದ್ರೆ ಹ್ಯಾಂಡಿ ಫ್ಲವರ್ ಅವರು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನ ಕಳ್ಕೊಳ್ಳೋದಿಲ್ಲ. RCB ತಂಡದ ಫ್ಯಾನ್ಸ್ ಗಳಿಗೆ ಸಮಾಧಾನವನ್ನ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕಳಪೆ ಟೀಮ್ ಅನ್ನ ಕಟ್ಟಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಟೀಮ್ ಅನ್ನೇ ಕಟ್ಟಿದ್ವಿ, ಯಾವುದೇ ಕಾರಣಕ್ಕೂ ಬೇಜಾರ್ ಆಗೋದಕ್ಕೆ ಹೋಗ್ಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆ ವರ್ಷ ನಮ್ಮ RCB ತಂಡವನ್ನ ಚಾಂಪಿಯನ್ ಆಗಿ ಮಾಡ್ಕೊಡ್ತಾರೆ. ಅದಾದ್ಮೇಲೆ IPL 2026 ಈ ವರ್ಷನೂ ಕೂಡ ಸಖತ್ತಾಗಿರುವಂತಹ ಪ್ರದರ್ಶನವನ್ನ ಕೊಟ್ಟು ನಮ್ಮ RCB ತಂಡ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಈಗ ಚಾಂಪಿಯನ್ ಆಗಿದ್ದಾರೆ. ಇಂತ ಒಬ್ಬ ಹೆಡ್ ಕೋಚ್ ಅನ್ನ ನಮ್ಮ RCB ತಂಡ ಈಗ ಕಳ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಮೇನ್ ರೀಸನ್ ಏನು, ಹ್ಯಾಂಡಿ ಫ್ಲವರ್ ಅವರು ನಮ್ಮ RCB ತಂಡವನ್ನ ಬಿಡ್ತಾರೆ ಅನ್ನೋದಕ್ಕೆ ಮೇನ್ ಕಾರಣ ಏನು ಅಂತ ಅಂದ್ರೆ ಇವರು ನಮ್ಮ RCB ತಂಡಕ್ಕೆ ಬರಬೇಕಾದ್ರೆ 3 ವರ್ಷ ಇವರು ಅಗ್ರಿಮೆಂಟ್ ಗೆ ಸೈನ್ ಹಾಕಿ ಬಂದಿದ್ರು. ಇವಾಗ 3 ವರ್ಷದ ಒಂದು ಕಾಂಟ್ರಾಕ್ಟ್ ಏನಿತ್ತು ಆ ಒಂದು ಕಾಂಟ್ರಾಕ್ಟ್ ಮುಕ್ತಾಯ ಆಗಿದೆ. ಇವಾಗ ಮತ್ತೆ ನಮಗೆ ಹ್ಯಾಂಡಿ ಫ್ಲವರ್ ಅವರು ಹೆಡ್ ಕೋಚ್ ಆಗಿ ಬೇಕು ಅಂತ ಅಂದ್ರೆ ಇವರ ಜೊತೆಗೆ ಮತ್ತೆ ನಾವು ಹೆಡ್ ಕೋಚ್ ಆ ಒಂದು ವೃತ್ತಿಗೆ ಮತ್ತೆ ನಾವು ಕಾಂಟ್ರಾಕ್ಟ್ ಅನ್ನ ತಗೊಳ್ಬೇಕಾಗುತ್ತೆ, ಅವರನ್ನ ಒಪ್ಸಿ. ಇವಾಗ ಬರ್ತಾ ಇರುವಂತ ಒಂದು ಅಪ್ಡೇಟ್ಸ್ ಗಳ ಪ್ರಕಾರ ಹ್ಯಾಂಡಿ ಫ್ಲವರ್ ಅವರು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಯಾಕಂದ್ರೆ ಇವರು ಇಂಗ್ಲೆಂಡ್ ನ ಟೆಸ್ಟ್ ಕ್ರಿಕೆಟ್ ಗೆ ಹೆಡ್ ಕೋಚ್ ಆಗಿ ಹೋಗ್ಬೇಕು ಅಂತ ನಿರ್ಧಾರವನ್ನ ತಗೊಂಡಿದ್ದಾರೆ. ಹಿಂಗಾಗಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜೊತೆಗೆ ಇವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಅಪ್ಡೇಟ್ ಇದೆ. ಹಿಂಗಾಗಿ ನಮ್ಮ RCB ತಂಡವನ್ನ ಹ್ಯಾಂಡಿ ಫ್ಲವರ್ ಅವರು 2027 IPL ನಲ್ಲಿ ಬಿಡುವಂತ ಸಾಧ್ಯತೆ ಇದೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಅಪ್ಡೇಟ್ ನಂಬರ್ 2, ಇಲ್ಲಿ CSK ತಂಡಕ್ಕೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಕಾದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ CSK ತಂಡಕ್ಕೆ ಸತತವಾಗಿ 18 ಸೀಸನ್ ಗಳ ಕಾಲ ಹೆಡ್ ಕೋಚ್ ಆಗಿ ಇದ್ದಂತ ಸ್ಟೆಫನ್ ಫ್ಲೇಮಿಂಗ್ ಅವರು ಈಗ ಹೆಡ್ ಕೋಚ್ ವೃತ್ತಿಯಿಂದ ಸ್ಟೆಪ್ ಡೌನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಟೆಫನ್ ಫ್ಲೇಮಿಂಗ್ ಅವ್ರದ್ದು CSK ತಂಡಕ್ಕೆ ಸಿಕ್ಕಾಪಟ್ಟೆ ಅಗಾಧವಾದಂತಹ ಕೊಡುಗೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತತವಾಗಿ ಇವರು 18 ಸೀಸನ್ ಗಳ ಕಾಲ, ಫಸ್ಟ್ ಸೀಸನ್ ಬಿಡ್ತು ಅಂತ ಅಂದ್ರೆ 2009 ಹಿಡ್ಕೊಂಡು 2026 ಕೂಡ CSK ತಂಡಕ್ಕೆ ಹೆಡ್ ಕೋಚ್ ಆಗಿದ್ದು ಸ್ಟೆಫನ್ ಫ್ಲೇಮಿಂಗ್ ಅವರು 18 ಸೀಸನ್ ಗಳಲ್ಲಿ 12 ಸೀಸನ್ ನಲ್ಲಿ ಇವರು CSK ತಂಡವನ್ನ ಪ್ಲೇ ಆಫ್ ವರ್ಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. 10 ಸೀಸನ್ ನಲ್ಲಿ CSK ತಂಡ ಅಂದ್ರೆ ಫೈನಲ್ ಪಂದ್ಯವನ್ನ ಆಡಿದ್ದಾರೆ. 5 ಬಾರಿ ಟ್ರೋಫಿಯನ್ನ ಕೂಡ ಸ್ಟೆಫನ್ ಫ್ಲೇಮಿಂಗ್ ಅವರು CSK ತಂಡಕ್ಕೆ ಗೆಲ್ಲಿಸಿ ಕೊಟ್ಟಿದ್ದಾರೆ. ಇವಾಗ ನೋಡಿ, ಈಗ IPL ಇತಿಹಾಸದಲ್ಲೇ ತಗೊಂಡ್ ನೋಡ್ತು ಅಂತಂದ್ರೆ ಹೆಡ್ ಕೋಚ್ ಆಗಿ 5 ಟ್ರೋಫಿಗಳನ್ನ ಗೆಲ್ಲಿಸಿ ಕೊಟ್ಟಂತ ಹೆಡ್ ಕೋಚ್ ಯಾರು ಕೂಡ ಇಲ್ಲ. ಇಂತ ಒಬ್ಬ ಹೆಡ್ ಕೋಚ್ ಅನ್ನ ಇವಾಗ IPL 2027 ನಲ್ಲಿ
CSK ತಂಡ ಕಳ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ನೋಡಿ CSK ತಂಡಕ್ಕೆ ಅಂತ ಒಂದು ಒಳ್ಳೆ ಸೀಸನ್ ಗಳು ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕೆನೆ ಅವರು ಸ್ಟೆಪ್ ಡೌನ್ ಆಗಿರಬಹುದು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಯಾಕಂದ್ರೆ ಕಳೆದ ಒಂದು 2 ಸೀಸನ್ ಗಳ ಪರ್ಫಾರ್ಮೆನ್ಸ್ ತಗೊಂಡ್ ನೋಡ್ತು ಅಂತಂದ್ರೆ CSK ತಂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ಆಗಿಲ್ಲ. ಅಂದ್ರೆ ಪೂರ್ತಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೆಳಗಡೆ ಬಿದ್ದೋಗಿರೋದ್ರಿಂದ ಸ್ಟೆಫನ್ ಫ್ಲೆಮಿಂಗ್ ಅವರು ಸ್ಟೆಪ್ ಡೌನ್ ಆಗಿರಬಹುದು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಇನ್ನು ಅಪ್ಡೇಟ್ ನಂಬರ್ 3, ನಾಳೆಯಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸರಣಿ ಪಂದ್ಯಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ODI ಸರಣಿ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದಲ್ಲಿ 2 ದೊಡ್ಡ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಪ್ಲೇಯರ್ಸ್ ಗಳ ಎಕ್ಸ್ಚೇಂಜ್ ಆಗಿದೆ. 2 ಪ್ಲೇಯರ್ಸ್ ಗಳು ಇಂಜುರಿ ಆಗಿದ್ದಾರೆ. ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ಇಬ್ರು ಕೂಡ ಇಂಜುರಿ ಆಗಿದ್ದಾರೆ. ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ರವಿ ಬಿಷ್ಣಾಯ್ ಮತ್ತು ಹರ್ಷಿತ್ ರಾಣಾ ಅವರ ಜಾಗದಲ್ಲಿ ಪ್ರಿನ್ಸ್ ಯಾದವ್ ಅವರು ರಿಪ್ಲೇಸ್ಮೆಂಟ್ ಆಗಿ ನಮ್ಮ ಟೀಮ್ ಇಂಡಿಯಾವನ್ನ ಸೇರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.